ನಾವು ಸಾಕಷ್ಟು ಮೆಂಟಲ್ ವೆಲ್ನೆಸ್ ಅಥವಾ ಒಂದು ಕೋರ್ಸಸ್ ಬಗ್ಗೆ ನೋಡ್ತೀವಿ ನಮ್ಮ ಮಾನಸಿಕ ಆರೋಗ್ಯವನ್ನು ನೋಡ್ಕೊಳ್ಳಿಕ್ಕೆ. ಆದರೆ ಸಾಕಷ್ಟು ಕೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಆ್ಯಂಗರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಹೇಗೆ ಒತ್ತಡಗಳಿಂದ ನಾವು ಹೊರಗೆ ಬರ್ಬೋದು. ಅದು ಒಂದು ಸೈಡಲ್ಲಿ ಕರೆಕ್ಟೇ, ಯಾಕೆಂದರೆ ನಮಗೆ ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ. ಸೊ ಅದನ್ನು ನಾನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಥವಾ ಮ್ಯಾನೇಜ್ ಮಾಡ್ಕೋಬೇಕು. ಆದರೆ ನಮಗೆ ಪ್ರಿವೆಂಟಿವ್ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ಯಾಕೆಂದರೆ ಪ್ರಿವೆನ್ಷನ್ ಮಾಡಿದರೆ ಈ ಸಿಚುವೇಶನ್ ನಮಗೆ ಬರದೇ ಇರಬಹುದು. ಆದರೆ ಅದರಲ್ಲಿ ಏನು ಒಂದು ಕಷ್ಟ ಏನು ಅಂದರೆ ಅದರಲ್ಲಿ ಶ್ರಮ ಹಾಕಬೇಕು. ಯಾಕೆಂದರೆ ನಾನು ದಿನನಿತ್ಯನೂ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಆಹಾರ ತಗೊಳ್ಬೇಕು, ಒಳ್ಳೆ ನಿದ್ರೆ ಮಾಡಬೇಕು. ಸೊ ಅದರಲ್ಲಿ ಸ್ವಲ್ಪ ಶ್ರಮ ಇದೆ. ಆದರೆ ಖಂಡಿತವಾಗ್ಲೂ ಎಷ್ಟೋ ಸಮಸ್ಯೆ, ಡಿಪ್ರೆಷನ್ ಕೇಸಸ್, ಮೈಲ್ಡ್ ಕೇಸಸ್ಸಲ್ಲಿ ನಾವು ನೋಡಿದ್ದೀವಿ. ಒಳ್ಳೆ ಗಾಳಿ ಬೆಳಕು, ನಮ್ಮ ಸೂರ್ಯನ ಕಿರಣ, ಅಥವಾ ನಮಗೆ ಒಂದು ಒಳ್ಳೆ ಪರಿಸರ, ಒಂದು ವಾಕ್ ಹೋಗೋದು, ಇದೆಲ್ಲದರಲ್ಲಿ ಇದು ಜಸ್ಟ್ ಒಂದು ಪ್ರಿವೆಂಟಿವ್ ಮೆಷರ್. ಸುಲಭವಾಗಿ ಮಾಡ್ಬೋದು, ಆದರೆ ದಿನನಿತ್ಯ ಮಾಡಬೇಕು. ಅದರಿಂದ ನಮ್ಮದು ಯಾವುದು ಪ್ರಿವೆನ್ಷನ್ ಅದ್ರ ಬಗ್ಗೆ ಜಾಸ್ತಿ ಗಮನ ಹೋಗುತ್ತೆ. ಇಲ್ಲಾಂದರೆ ಸಾಮಾನ್ಯವಾಗಿ ನಾವೇನಾಗುತ್ತೆ, ಏನಾದ್ರು ಗಾಯ ಆದರೆ ಬ್ಯಾಂಡೇಡ್ ಹಾಕ್ತೀವಿ, ಆದರೆ ಅದರ ರೂಟ್ ಕಾಸ್ ಹೋಗಲ್ಲ. ಮತ್ತೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗನೇ ನಮಗೆ ಗೊತ್ತಾಗೋದು, ಓಕೆ ನಾನು ಅದರ ಮೂಲ ಕಾರಣ ಏನು, ಅದರ ರೂಟ್ ಕಾಸ್ ಏನು, ಅದ್ರ ಬಗ್ಗೆ ನಾವು ಗಮನ ಹರಿಸಲಿಲ್ಲ ಅಂತ. ಆದ್ದರಿಂದ ಪ್ರಿವೆಂಟಿವ್ ಮೆಷರ್ ಯಾವಾಗಲೂ ನಮಗೆ ಸಸ್ಟೈನಿಂಗ್ ಲಾಂಗ್ ಟರ್ಮ್ ಸೊಲ್ಯೂಷನ್. ಇಲ್ಲ ಮ್ಯಾನೇಜ್ಮೆಂಟ್ ವರ್ಕ್ ಆಗುತ್ತೆ, ಆದರೆ ನಮಗೆ ಪ್ರಿವೆಂಟಿವ್ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು. ಯಾವುದೇ ಒಂದು ಮೆಂಟಲ್ ಇಲ್ನೆಸ್, ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ಗೆ ಇರ್ಬೋದು, ಇದು ಒಂದು ಸಿಂಪಲ್ ಆದ ಸೊಲ್ಯೂಷನ್.